ಕೋಲಾರ ಕೃಷಿ ಇಲಾಖೆ ಹಾಗೂ ಕೃಷಿಕ ಸಮಾಜ ಮತ್ತು ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಸಾವಯವ ಮೇಳ 2026ರ ಈ ದಿನ ಕಾರ್ಯಕ್ರಮ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡು ಗೌರವಾನ್ವಿತರು ಕೋಲಾರ ಶಾಸಕರು ಡಾ ಕೊತ್ತೂರು ಜಿ ಮಂಜುನಾಥ್ ರವರು, ಮಾಲೂರು ಶಾಸಕರು ಕೆವೈ ನಂಜೇಗೌಡರವರು, ಎಂಎಲ್ಸಿ ಅನಿಲ್ ಕುಮಾರ್ ರವರು ಹಾಗೂ ವೈ ಶಿವಕುಮಾರ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಹಾಗೂ ಕೃಷಿಕ ಸಮಾಜ ಅಧ್ಯಕ್ಷರು ವಡಗೂರು ಡಿಎಲ್ ನಾಗರಾಜ್ ರವರು, ಎಚ್ ಹನುಮಂತಪ್ಪ ಹಾಗೂ ಕೋಲಾರ ಜಿಲ್ಲಾಧಿಕಾರಿಗಳು ಡಾಕ್ಟರ್ ರವಿ ಎಂಆರ್ ರವರು ಹಾಗೂ ಕೋಲಾರ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಕ್ರಿವಾಲ್ ರವರು ಮತ್ತು ಜಂಟಿ ಕೃಷಿ ನಿರ್ದೇಶಕರು ಜಾವಿದ್ ನಾಸಿಮಾ ಖಾನಂ ರವರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮತ್ತು ಕೋಲಾರ ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿಗಳು ಕೆಸಿ ಮಂಜುನಾಥ್ ಮತ್ತು ಸಿಬ್ಬಂದಿ ವರ್ಗ, ಮಹೇಶ್ ಬಾಬು, ಶ್ರೀನಿವಾಸಪುರ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು, ಗೌರವಾನ್ವಿತ ರೈತರಿಗೆ ಈ ದಿನ ಸಭೆಯಲ್ಲಿ ಸನ್ಮಾನ ಕಾರ್ಯಕ್ರಮ, ಬಳಗೇರನಹಳ್ಳಿ ರೈತ ರಮೇಶ್ ಕುಮಾರ್ ಅವರಿಗೆ ಕೋಲಾರ ಜಿಲ್ಲಾ ಶಾಸಕರು, ಗಣ್ಯರು ಸನ್ಮಾನ ಹಾಗೂ ಸಿರಿಧಾನ್ಯಗಳ ಗ್ರಾಹಕರಿಗೆ ಹಾಗೂ ರೈತರಿಗೆ ಅನುಕೂಲವಾಗುವ ಸಿರಿಧಾನ್ಯಗಳ ಪದಾರ್ಥಗಳ ವಿವಿಧ ರೀತಿಯ ಸ್ಟಾಲ್ಗಳು ಬಹಳ ವಿಜೃಂಭಣೆಯಿಂದ ಜನಸಾಮಾನ್ಯರು ಸಂತೋಷ ವ್ಯಕ್ತಪಡಿಸಿದರು. ಹಾಗೂ ಗಣತಿಗೆ ರೈತ ಮುಖಂಡರಿಗೆ, ಹಿರಿಯರಿಗೆ, ಸಿರಿಧಾನ್ಯಗಳ ಗ್ರಾಹಕರಿಗೆ ಸನ್ಮಾನ ಕಾರ್ಯಕ್ರಮ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಶುಭ ಕೋರಿ ಸನ್ಮಾನಿಸಿದರು. ನೀರು ಪ್ರೆಷರ್ಗೆ ನಮ್ಮ ತಾಕತ್ತು ಬಿಸಿಯಾದ ಬದುಕೀಗ ಚಂದವಾಗುತ್ತಲ್ಲ ಅಳವಡಿಸಿಕೊಂಡರೆ ಸಾವಯವ ಈ ನೆಲದ ಗುಣಕ್ಕೊಂದು ಕ್ರಿಯ ಮುಗಿಯ ಟೊಮೊಟೊ ಬೆಳೆಗಾರರ ಸಂಘ ಕದರಂಪಲ್ಲಿ ಗ್ರಾಮ ಶ್ರೀನಿವಾಸಪುರ ತಾಲೂಕು, ಕಾಳಿಕಾಂಬ ಶ್ರೀ ಅಪ್ಪ ರೈತ ಸಂಘ ನಾಗದೇನಹಳ್ಳಿ ಗ್ರಾಮ ಶ್ರೀನಿವಾಸಪುರ ತಾಲೂಕು, ಶ್ರೀರಾಮ ಸ್ವಸಹಾಯ ಸಂಘ ಸಾತನೂರುಪಲ್ಲಿ ಗ್ರಾಮ ಶ್ರೀನಿವಾಸಪುರ ತಾಲೂಕು. ನಾವು ಶಿವಮೊಗ್ಗದಿಂದ ಬಂದಿರೋದು, ಸೊರಬದವರು. ಇಲ್ಲಿ ಎಲ್ಲ ವೆರೈಟೀಸು ಸಿರಿಧಾನ್ಯ ಮೇಳ ಅಂತ ಹೇಳಿ ಇದನ್ನ ಮಾಡ್ತಾ ಇದಾರೆ, ಕಾರ್ಯಕ್ರಮ ಮಾಡ್ತಾ ಇದಾರೆ ಗೌರ್ಮೆಂಟ್ ಇಂದ. ಅದಕ್ಕೋಸ್ಕರ ಇಲ್ಲಿ ವಿಸಿಟ್ ಅಂದ್ರೆ ಸ್ಟಾಲ್ ತಗೊಂಡು ಬಂದಿದ್ದೀವಿ ನಾವು. ಇದರಲ್ಲಿ ಟೋಟಲ್ 6 ವೆರೈಟೀಸ್ ಹಪ್ಪಳ ಬರುತ್ತೆ. ಆಮೇಲೆ ಯಾವುದಂದ್ರೆ ಕಾಳುಮೆಣಸು ಹಪ್ಪಳ ಬರುತ್ತೆ, ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನಕಾಯಿ ಹಪ್ಪಳ ಬರುತ್ತೆ. ಆಮೇಲೆ ಮತ್ತೆ ನಿಮಗೆ ಇದು ಸಿರಿಧಾನ್ಯಗಳು ಹಪ್ಪಳಗಳು ಬರ್ತವೆ. ನವಣೆ ಹಪ್ಪಳ ಬರುತ್ತೆ, ಮತ್ತೆ ಅದರಲ್ಲಿ ನಿಮಗೆ ಊದಲು ಹಪ್ಪಳ ಬರುತ್ತೆ, ಉರುಗುಲ ಹಪ್ಪಳ ಬರುತ್ತೆ, ಈ ಥರದ್ದೆಲ್ಲ ಬರುತ್ತೆ. ಮತ್ತೆ ಇದರಲ್ಲಿ ನಿಮಗೆ ರಾಗಿಯಿಂದ ಮಾಡಿರುವಂಥದ್ದು ರಾಗಿ ಬೋಟಿ ಬರುತ್ತೆ, ರಾಗಿದು ಸಿಗುತ್ತೆ. ಮತ್ತೆ ಇದು ಜೋಳದಿಂದ ಮಾಡಿರುವಂಥದ್ದು ಜೋಳ ಹಪ್ಪಳ, ಅಂದ್ರೆ ಮಾಮೂಲಿ ಮುಸ್ಕಿನ ಜೋಳ ಬರುತ್ತಲ್ಲ ಅದೆಲ್ಲ, ಸ್ವೀಟ್ ಕಾರ್ನ್ ಜೋಳ ಅಂತ ಮಾಡ್ತಾರಲ್ಲ, ಸ್ವೀಟ್ ಕಾರ್ನ್ ಜೋಳದಿಂದ ಮಾಡಿರುವಂಥದ್ದು ಜೋಳದ ಹಪ್ಪಳ ಬರುತ್ತೆ. ಇಷ್ಟು ವೆರೈಟಿ ಹಪ್ಪಳ ನಮ್ಗೆ ಸಿಗುತ್ತೆ. ಇನ್ನೂ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ, ಬಟ್ ಇಲ್ಲಿ ವಿಸಿಟಿಗೋಸ್ಕರ ಇದಕ್ಕೆ ಬಂದಿರೋದು. ನೆಕ್ಸ್ಟ್ ಬೇಕಂದ್ರೂ ನಿಮಗೆ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಐಟಮ್ ಕಳಿಸ್ಕೊಡ್ತೀವಿ, ನಿಮ್ಮ ಮನೆಗೆ ತಲುಪಿಸ್ತೀವಿ. ನನ್ನ ನಂಬರು 6366073602. ಮಂಜುನಾಥ್ ಅಂತ, ಸೊರಬದವ್ರು ನಾವು. ಏನಾದರೂ ಐಟಮ್ಸ್ ಬೇಕಂದ್ರೆ ಕೇಳ್ಬೋದು. ಈ ದಿನ ಈ ಕೋಲಾರ ಕೃಷಿ ಮೇಳದಲ್ಲಿ ತಮ್ಮ ಪ್ರಾಡಕ್ಟ್ ಎಲ್ಲ ಸಮಸ್ಯೆ ಜನತೆ ಸಹಕಾರ ಯಾವ ರೀತಿ ನೀಡುತ್ತೆ? ಇವತ್ತು ನಾನು ಹಂಗೆ ಸುಮ್ಮನೆ ಏನು ಕೋಲಾರದಲ್ಲಿ ಆ ಥರದ್ದು ಏನಾದರೂ ಇಲ್ವಾ ಅಂತ, ನಾವು ಏನು ವ್ಯಾಪಾರ ಇರುತ್ತಾ ಇಲ್ವಾ ಅನ್ಕೊಂಡು ಬಂದಿದ್ವಿ. ಇಲ್ಲಿ ನನ್ನ ಹತ್ರ ಯಾವುದು ಐಟಮ್ ಉಳಿದಿಲ್ಲ. ಈಗ ಏನು ಟೇಬಲ್ ಮೇಲೆ ಇದೆಯೋ ಅಷ್ಟೇ ಐಟಮ್ ಉಳಿದಿರೋದು. ಇಲ್ಲಿ ತುಂಬಾ ರೆಸ್ಪಾನ್ಸ್ ಮಾಡಿದ್ದಾರೆ. ಇಲ್ಲಿ ಬಂದಿರೋಂಥವ್ರು ಯಾರು ಬರಿಗೈಯಿಂದ ಹೋಗಿಲ್ಲ, ಎಲ್ಲರೂ ಕೂಡ ಅವ್ರ ಕೈ ನನ್ನ ಕವರಲ್ಲೇ ಹಾಕೊಡಕ್ಕಾಗಿಲ್ಲ, ಇಲ್ಲಿ ವ್ಯಾಪಾರ ಮಾಡೋಕ್ಕಾಗಿಲ್ಲ. ಅಷ್ಟು ತುಂಬಾ ಚೆನ್ನಾಗಿ ವ್ಯಾಪಾರ ಆಗಿದೆ, ಅಷ್ಟು ತುಂಬಾ ಸಕ್ಸಸ್ ಆಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ ಅಂತ. ನಮ್ದು ಮುಳಬಾಗಿಲು ತಾಲೂಕು, ತಾಯ್ಲೂರು ಪಂಚಾಯತಿ. ನಾವು ಈ ಕೃಷಿ ಮೇಳದಲ್ಲಿ
ಕೃಷಿ ಮೇಳಕ್ಕೆ ನಮ್ಮ ಒಂದು ಪ್ರಾಡಕ್ಟ್ ಅನ್ನ ತಗೊಂಡ್ ಬಂದಿದ್ದೀವಿ. ಶಕ್ತಿ ಉಪ್ಪಿನಕಾಯಿಗಳು ಮತ್ತೆ ಸಿರಿಧಾನ್ಯಗಳಿಂದ ಸ್ನಾಕ್ಸ್ ಅನ್ನು ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಮುಂಚೆ ನಾವು ಪಾಕ ಸ್ಪರ್ಧೆಯಲ್ಲೂ ಭಾಗವಹಿಸಿದ್ದೀವಿ. ಅದರಲ್ಲೂ ಸಹ ನಮಗೆ ಈ ಸಿರಿಧಾನ್ಯಗಳ ಒಂದು ಪಾಕದಿಂದ ಬಹುಮಾನವೂ ಬಂದಿದೆ. ಅದನ್ನು ತಗೊಂಡು ಬಂದಿದ್ದೀವಿ. ನಮ್ಗೆ ಇದರಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಹೆಮ್ಮೆ ಆಗಿದೆ. ಎಲ್ರಿಗೂ ಈ ದಿನ ಈ ಒಂದು ಕೋಲಾರ ಕೃಷಿ ಮೇಳದಲ್ಲಿ ನಿಮ್ಮ ಒಂದು ಓನ್ ಪ್ರಾಡಕ್ಟ್, ಈ ಒಂದು ಜನರು ಯಾವ ರೀತಿ ಬಿಸ್ನೆಸ್, ಯಾವ ರೀತಿ ಅಂದ್ರೆ ಯಾವ ರೀತಿ ಸರ್ಕಾರ ಯಾವ ರೀತಿ ಸಂತೋಷ ವ್ಯಕ್ತಪಡಿಸ್ತಾರೆ? ಇವತ್ತಿನ ದಿನ ಈ ಮೇಳದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ. ಮತ್ತೆ ನಮ್ಮ ಪ್ರಾಡಕ್ಟ್ ಜನರನ್ನು ರೀಚ್ ಆಗಿದೆ. ಅವರು ತಗೊಂಡು ನಮ್ಮ ಪ್ರಾಡಕ್ಟ್ ಬಗ್ಗೆ ಒಳ್ಳೆ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಂತ. ನಮಸ್ಕಾರ. ನನ್ನ ಹೆಸರು ಕೆ ವಿ ರೆಡ್ಡಪ್ಪ, ಶ್ರೀನಿವಾಸಪುರ ತಾಲೂಕು ಸಾವಯವ ಕೃಷಿ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಸಿರಿಧಾನ್ಯಗಳ ಬಗ್ಗೆ ನಾನು ಇವತ್ತು ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಬಗ್ಗೆ ಹೇಳಲು ಇಷ್ಟಪಡ್ತೇನೆ. ಸಾವಯವ ಕೃಷಿ ಅಂದರೆ ಈ ಪಾರಂಪರಿಕ ಕೃಷಿ ಪದ್ಧತಿ ಇದೆ, ಅದನ್ನೇ ಸಾವಯವ ಕೃಷಿ ಅಂತ ಕರೀತಾರೆ. ಈಗ ಸಿರಿಧಾನ್ಯಗಳಲ್ಲಿ 6 ವಿಧ: ಸಾಮೆ, ನವಣೆ, ಆರ್ಕ, ಬರುಗು, ಕೊರಲೆ, ಊದಲು. ಈ ಸಿರಿಧಾನ್ಯಗಳು ಒಂದು ಔಷಧಿ ಇದ್ದಂಗೆ. ನಾವು ಅನಾದಿ ಕಾಲದಿಂದಲೂ ಈ ಸಿರಿಧಾನ್ಯಗಳಿದ್ದಾವೆ, ಆದರೆ ಸಿರಿಧಾನ್ಯಗಳನ್ನು ತಿನ್ನೋದೇ ಮರೆತು ಬಿಟ್ಟಿದ್ದೀವಿ. ಈಗ ಅದನ್ನು ಪ್ರೊಸೆಸಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಸರ್ಕಾರದ ವತಿಯಿಂದ ಎಲ್ಲ ಪ್ರೊಸೆಸಿಂಗ್ ಯೂನಿಟ್ಗಳಿಗೂ ಪ್ರತಿ ಜಿಲ್ಲೆಗೂ ಒಂದೊಂದು ಹಾಕಿದ್ದಾರೆ. ಅಲ್ಲಿ ಹಾಕ್ಕೊಂಡು ನಾವು ಬೆಳ್ಕೊಂಡು ಈಗ ಸಿರಿಧಾನ್ಯಗಳು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತದೆ. ಪ್ರತಿಯೊಬ್ಬ ಮಾನವನಿಗೂ ಸಹ 30 ಗ್ರಾಮ್ ಫೈಬರ್ ಕಂಟೆಂಟ್, ನಾರಿನಾಂಶ ಬೇಕು. ಅದರಲ್ಲಿ ಸಿರಿಧಾನ್ಯಗಳ ಮಾತ್ರ ಲಭ್ಯ ಇದೆ. ಬೇರೆ ಸಾಮೆನಲ್ಲಿ, ನವಣೆ, ಆರ್ಕ ಇವುಗಳಲ್ಲಿ 7ರಿಂದ 12.5 ವರೆಗೂ ನಾರಿನಾಂಶ ಇದೆ. ಅನ್ನದಲ್ಲಿ 0.2, ರಾಗಿನಲ್ಲಿ 2%. ಹೈಯೆಸ್ಟ್ ಇರೋದು ನಮಗೆ ದಿನಕ್ಕೆ 30 ಗ್ರಾಮ್ ಬೇಕಾಗಿರುತ್ತೆ. ಆ 30 ಗ್ರಾಮ್ ನಮ್ಮ ಶರೀರಕ್ಕೆ ಸಿಗ್ತಾ ಇದ್ರೆ ಮೂಳೆಗಳು ಗಟ್ಟಿಮುಟ್ಟಿಯಾಗಿರ್ತವೆ, ಪೌಷ್ಟಿಕವಾಗಿರ್ತವೆ. ನಾವು ಯಾವುದೇ ಕಾರಣಕ್ಕೆ ಬಗ್ಗೋದು, ವೀಕ್ ಆಗೋದು, ಮೂಳೆಗಳು ಇಂಥ ಥರ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಸಿರಿಧಾನ್ಯಗಳು ಒಂದು ಕಾಯಿಲೆಗೆ ರಾಮಬಾಣ ಇದ್ದಂತೆ ಕೆಲಸ ಮಾಡ್ತವೆ. ದಯವಿಟ್ಟು ಈ ಸಿರಿಧಾನ್ಯಗಳನ್ನು ಎಲ್ಲರೂ ಬೆಳ್ಕೊಂಡು ಉಪಯೋಗಿಸಿ ಸದುಪಯೋಗ ಪಡಿಸ್ಕೊಳ್ಳಿ. ಈ ಸಿರಿಧಾನ್ಯಗಳ ಮೇಳಕ್ಕೆ ಸುಮಾರು ಜನಗಳು ಬಂದು ಕೇವಲ 4 ಗಂಟೆಯಲ್ಲೇ ಒಳ್ಳೆ ಒಂದು 15ರಿಂದ 20 ಸಾವಿರ ರೂಪಾಯಿ ಬಿಸ್ನೆಸ್ ಆಯಿತು. ಒಳ್ಳೆ ಬಿಸ್ನೆಸ್ ಆಯಿತು. ಅದು ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲ, ರೈತರಿಗೆ ಒಂದು ಈ ಸಿರಿಧಾನ್ಯಗಳ ಬಗ್ಗೆ ಅರಿವು, ಇಂಥದ್ದು ತಿನ್ನೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಜನರಿಗೆ ಗೊತ್ತಿದೆ ಅಂತ ನನಗೆ ಮನವರಿಕೆ ಆಯಿತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ. ನಮ್ಮದು ಮೂಲತಃ ಶ್ರೀನಿವಾಸಪುರ ತಾಲೂಕು ಕೊಡಿಚೆರು ಗ್ರಾಮದಿಂದ ಸುಮಾರು ಒಂದು 4 ವರ್ಷದಿಂದ ನಾವು ಗಾಣದ ಎಣ್ಣೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಬಿಲ್ವಾ ನ್ಯಾಚುರಲ್ಸ್ ಅನ್ನೋ ಹೆಸರಿನಿಂದ 4 ವರ್ಷಗಳಿಂದ ಗಾಣದ ಎಣ್ಣೆಗಳನ್ನು ಮಾಡ್ತಾ ಇದೀವಿ. ಅದರಲ್ಲಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ, ಎಳ್ಳು, ಸಾಸಿವೆ, ಹರಳೆಣ್ಣೆ, ಸೂರ್ಯಕಾಂತಿ ಮುಂತಾದ ಎಣ್ಣೆಗಳನ್ನು ಕಲಬೆರಕೆ ರಹಿತವಾಗಿ ಶುದ್ಧವಾಗಿ ಮರದ ಗಾಣದಿಂದ ತೆಗೆದುಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಒಂದು ಉತ್ಪನ್ನಗಳನ್ನ ಪ್ರತಿ ವರ್ಷದಂತೆ ಇವತ್ತು ಕೂಡ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಸಾವಯವ ಕೃಷಿ ಮೇಳದಲ್ಲಿ ಇವತ್ತು ನಮ್ಮ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಇನ್ನಷ್ಟು ಗ್ರಾಹಕರನ್ನ ನಾವು ಸೆಳೆಯಲಿಕ್ಕೆ, ಅದೇ ರೀತಿಯಾಗಿ ನಮ್ಮ ಉತ್ಪನ್ನದ ಪರಿಚಯ ಮಾಡಿಕೊಳ್ಳಲಿಕ್ಕೆ ತುಂಬಾ ಅನುಕೂಲವಾಗುತ್ತೆ. ಇದರಿಂದ ನಾವು ಇನ್ನಷ್ಟು ಕಸ್ಟಮರ್ಸ್ಗೆ ಅಥವಾ ನಮ್ಮ ಗ್ರಾಹಕರಿಗೆ ಹತ್ರ ಆಗೋಕ್ಕೆ ಒಳ್ಳೆ ವೇದಿಕೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಈ ಮೇಳದಲ್ಲಿ ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಹೊಸ ಗ್ರಾಹಕರು ಪರಿಚಯ ಆಗ್ತಾ ಇದ್ದಾರೆ. ಈಗಾಗಲೇ ಇದ್ದಂತ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ನಟರಾಜ್ ಅಂತ. ನಾವು ದೇವರೇ ಸಮುದ್ರ ಇಂದ ಬಂದಿದ್ದೀವಿ. ಇವತ್ತು ಕೋಲಾರದಲ್ಲಿ ನಡೀತಿರುವಂತ ಕೃಷಿ ಮೇಳ ಆಫೀಸಲ್ಲಿ ಆರ್ಗ್ಯಾನಿಕ್ ಸರಸ್ ಇದು ಪ್ರೋಗ್ರಾಮಿಗೆ ಬಂದಿದ್ದೀವಿ. ಇಲ್ಲಿ ನಾವು ದೇವರೇ ಸಮುದ್ರ ಗ್ರಾಮ ಪಂಚಾಯತಿಯಿಂದ ಸಂಘದ ಸುಬ್ರಹ್ಮಣ್ಯ ಸ್ವಾಮಿ ಸಂಘದಿಂದ ನಾವು ಬಂದಿದ್ದೀವಿ. ಇಲ್ಲಿ ನಾವು ಮನೆಯಲ್ಲಿ ತಯಾರಿಸುವಂತ ಹಪ್ಪಳಗಳು, ಸಂಡಿಗೆಗಳು, ಮಸಾಲಾ ಪೌಡರ್ಸ್ ಅಂದ್ರೆ ಸಾಂಬಾರ್ ಪುಡಿ, ರಸಂ ಪುಡಿ, ವಾಂಗಿಬಾತ್ ಪುಡಿ, ಈ ತರ ಎಲ್ಲಾ ತರ ಪುಡಿಗಳು, ಮತ್ತೆ ಈ ಸಂಕ್ರಾಂತಿ ಹಬ್ಬ ಬರ್ತಿದೆ ಅದರದ್ದು ಎಳ್ಳು ಬೆಲ್ಲ ಜೊತೆಗೆ ನಮ್ದು IS ಸ್ಪೆಷಲ್ ಪುಳಿಯೋಗರೆ ಗೊಜ್ಜು ಅಂತ ಬರುತ್ತೆ. ಈ ತರ ಎಲ್ಲಾ ಪ್ರಾಡಕ್ಟ್ಸ್ ನಾವು ತಂದಿದೀವಿ. ಎಲ್ಲರೂ ಬನ್ನಿ, ಫಂಕ್ಷನ್ ಅಟೆಂಡ್ ಮಾಡಿ, ಹಾಗೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಈ ಒಂದು ಮೇಳ ಇದರಲ್ಲಿ ನಿಮ್ಮ ಒಂದು ಬಿಸ್ನೆಸ್, ಈ ಒಂದು ಜನರು ಯಾವ ರೀತಿ ಅನಿಸ್ತಾರೆ? ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು, ಪರವಾಗಿಲ್ಲ. ಎಲ್ಲರೂ ಚೆನ್ನಾಗಿ ಸ್ಪಂದಿಸಿದ್ರು, ಚೆನ್ನಾಗಿ ನಡೆಸಿದ್ರು.
ಹೊಸ ಪ್ರದೇಶದಲ್ಲಿ ಸಾಕಷ್ಟು ಕಂಪನಿಗಳಿಂದ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಒಂದು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಇದೇ ರೀತಿ ನಮ್ಮ ಕೋಲಾರದ ಕೆವಿಕೆ ಮುಖ್ಯಸ್ಥರು ಮತ್ತು ಎಲ್ಲ ಅವರು ನಮ್ಮ ಅಧಿಕಾರಿಗಳು ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಆಗಿಸಿರುವ ಎಲ್ಲ ನಮ್ಮ ರೈತರು, ಇವತ್ತು ಏನು ಆತ್ಮ ಯೋಜನೆಯಲ್ಲಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಪಡೆಯುತ್ತಿರುವ ಎಲ್ಲ ನಮ್ಮ ರೈತರು ಚಿನ್ನದ ಗಣಿಗಳು ಒಂದೊಂದು ಬೆಳೆಗಳಲ್ಲಿ ಏನ್ ಹಾಕಿದಾರ, ರಂಗೋಲಿ ಬಿಡಿಸಿದಿರಲ್ಲ. ಬಹುಶಃ ನಾನೇನಾದ್ರೂ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದ್ರದ್ದು ಏನಾರ ದರ ಹೇಳ್ಬಿಟ್ರೆ ಬಹಳಷ್ಟು ಮಂದಿ ನಿದ್ದೆನೆ ಮಾಡಲ್ಲ. ನೀವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಲ್ಲಿ ಹಾಕಿರಂತ ಒಂದೊಂದು ಬೆಳೆಗಳು ಯಾವ ಬೆಲೆಯಲ್ಲಿ ಬಿಕ್ರಿ ಆಗುತ್ತೆ ಅಂತ ನಾನೇನಾದ್ರು ನಿಮಗೆ ನಿಮ್ಮ ಮೊಬೈಲ್ಗಳನ್ನ ತೋರಿಸಿ ಹೇಳ್ಬಿಟ್ರೆ ನಾವು ನಿದ್ದೆ ಮಾಡಲ್ಲ. ನಮಗ್ ಸಿಗ್ತಾ ಇರೋದು ಚಿನ್ನದ ಗಣಿ ನಮ್ದು. RTC ಮಾತ್ರ ಚಿನ್ನದ ಗಣಿ ನನ್ನ ಹೆಸರಿದೆ, ಕೂಲಿ ಕೆಲಸ ಮಾಡ್ತಾ ಇದ್ದೀನಿ, ನೇರವಾಗಿ ಹೇಳ್ತಾ ಇದ್ದೀನಿ. ಆದ್ರೆ ಉದಾಹರಣೆ ಕೊಡ್ತೀನಿ. ಈ ಉದಾಹರಣೆಗೆ ಯಾವ್ದೋ ರಾಗಿ ಅಂತಾನೆ ಇಟ್ಕೊಳ್ಳೋಣ ಅಥವಾ ಟೊಮೊಟೊ ಅಂತಾನೆ ಇಟ್ಕೊಳ್ಳೋಣ. ಬಹುಶಃ ನಮ್ಮ ಕೋಲಾರದ ಟೊಮೊಟೊ ವಿಶ್ವವಿಖ್ಯಾತ. ಬರೀ ಬೆಳೆಗಷ್ಟೇ ಇಲ್ಲ, ರಸ್ತೆಗೆ ಮಾರುಕಟ್ಟೆ ಕುಸಿತ ಆಗಿ ಮೊದಲನೇ ಬೆಳೆ ರಸ್ತೆ ಮಾಡುವಂತ ಬೆಳೆಗಳನ್ನ ಯಾವುದು ನಮ್ಮ ಮೊದಲನೇ ಬೆಳೆ ಟೊಮೊಟೊ. ಕನ್ನಡ ಸಾಹಿತ್ಯವನ್ನು ವಿಶ್ವಕ್ಕೆ ಪರಿಚಯಿಸುವ ಮೂಲಕ ಮೇರು ವ್ಯಕ್ತಿತ್ವ ರಾಷ್ಟ್ರಕವಿ ವಿಶ್ವಮಾನವ ಕುವೆಂಪುರವರು. ಹಾಗಾಗಿ ಜೈ ಭಾರತ ಜನನಿಯ ತನ ಜಾತೆ ಜೈ ಕರ್ನಾಟಕ ಹಾಗೂ ರೈತ ಗೀತೆಗೆ ಎಲ್ಲ ಗೌರವಾನ್ವಿತ ಗಣ್ಯರು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಭಾಗದ ಶಾಸಕರು, ನಮ್ಮ ಸ್ನೇಹಿತರು ಆದಂಥ ಕೊತ್ತೂರು ಮಂಜಣ್ಣವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅದೇ ರೀತಿ MLC ಅನಿಲ್ ಕುಮಾರ್ ಅವರಿದ್ದಾರೆ. ವಿಶೇಷವಾಗಿ ಜಿಲ್ಲಾ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದ ಭಾಗವಹಿಸಿದ್ದಾರೆ. ಅದ್ರ ಜೊತೆಗೆ ರಾಜ್ಯ ಕೃಷಿಕ ಸಮಾಜದ ನಿರ್ದೇಶಕರಾದಂಥ ಹುಡುಗರು ನಾಗರಾಜಣ್ಣವರಿದ್ದಾರೆ, ಹನುಮಂತಣ್ಣವರು ಇದ್ದಾರೆ. ಅದೇ ರೀತಿ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶಿವ ಇದ್ದಾರೆ. ಮತ್ತೆ ನಮ್ಮ ಒಕ್ಕೂಟದ ನಿರ್ದೇಶಕರಾದ ರಮೇಶ್ ಇದ್ದಾರೆ. ನೋಡ್ಕೋಬೇಕು ಅಂತ ಹೇಳಿದ್ರೆ ಕೆಲವ್ರು ಏನ್ ಮಾಡ್ತಾರೆ, ರೈತರನ್ನ ಯಾವ ತರ ನೋಡ್ಕೋಬೇಕಂದ್ರೆ ನಾವು ಊಟಕ್ಕೆ ಕುತ್ಕೊಳ್ಳುವಾಗ ಎಲೆ ಇರುತ್ತೆ. ಆ ಎಲೆನ ನಾವು ನನಗೊಂದು ಕೊಡಪ್ಪ ಅಂತ ತಗೊಂಡು ಇಟ್ಕೊಳ್ತೀವಿ. ರೈತರಿಗೆ ಆ ಗೌರವವನ್ನ ಕೊಡ್ಬೇಕು. ಊಟ ಮಾಡಿದ ಮೇಲೆ ಆ ಎಲೆಯನ್ನ ಬಿಸಾಕದಂಗೆ ರೈತರು ನೋಡಬಾರ್ದು. ಹಂಗ ನೋಡಕ್ ಹೋದ್ರೆ ಅವ್ರ ಊಟನೂ ಸಿಗೋದಿಲ್ಲ.
ಅಂದ್ರೆ ಆ ರೀತಿಯಲ್ಲಿ ರೈತರನ್ನ ನಾವು ಊಟ ಮಾಡುವಂತ ತಟ್ಟೆನ ಯಾವ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ತೀವೋ ರೈತರನ್ನ ಆ ರೀತಿಯಲ್ಲಿ ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಈ ಸಿರಿಧಾನ್ಯಗಳೆಲ್ಲ ಮಾಡಿರೋದೆಲ್ಲ ಈ ರೈತರು ನೋಡಿದ್ರೆ ನೋಡಿ, ಅಲ್ಲಿ ಅಜ್ಜಿ ಕೂತಿದ್ದಾರೆ, ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಅವರು ಮುಂದ್ಗಡೆ ಇರೋರು ಎಷ್ಟು ಸ್ಟ್ರಾಂಗ್ ಇದ್ದಾರೆ, ಎಷ್ಟಿರ್ಬೋದು ವಯಸ್ಸಿನ ಅವ್ರದ್ದು. ಹೊಸ ಧಾನ್ಯಗಳು ಮನೆಯನ್ನ ತುಂಬಿರುತ್ತವೆ, ಇದರೊಂದಿಗೆ ಬದುಕಿನಲ್ಲಿ ಒಂದಿಷ್ಟು ಹೊಸ ಭರವಸೆಗಳು, ಸಂತೋಷಗಳು ತುಂಬಿರ್ತವೆ. ಸಿರಿಧಾನ್ಯಗಳ ಒಂದು ರಾಶಿ ಪೂಜೆಯನ್ನ ಜ್ಯೋತಿ ಬೆಳೆಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆಗೊಳಿಸಿದ್ದಾರೆ ನಮ್ಮೆಲ್ಲ ಗೌರವಂತ ಗಣ್ಯಮಾನ್ಯರು. ಮಾತ್ರ ಉಪ್ಪಿನಕಾಯಿಗಳು, ಸಂಡಿಗೆಗಳು ಮೇಳಕ್ಕೆ ಅಂತ ಇಷ್ಟು ಮಾಡ್ಕೊಂಡು ಬರ್ತಾರೆ. ಆಮೇಲೆ ಹೊಸದಿಂದ ಹೊರಗಡೆ ಬರೋದಿಲ್ಲ. ಹೊಸದಿಂದ ಹೊರಗಡೆ ಬರಬೇಕು, ಹೊಸರಿಂದ ಹೊರಗಡೆ ಬರಬೇಕು, ಆಗ್ಲೇ ಮಾರುಕಟ್ಟೆ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿ ಬಂದ್ಬಿಟ್ಟು ಒಂದು 10 ಬಾಟ್ಲು ಉಪ್ಪಿನಕಾಯಿನ ಒಂದು 4-5 ಪ್ಯಾಕೆಟ್ ಹಪ್ಪಳ ಮಾರ್ದ ಮಾತ್ರಕ್ಕೆ ನಮ್ಮ ಜೀವನ ಬದಲಾಗಲ್ಲ. ಹೌದಾ ಅಲ್ಲ? ಸಾವಿರ ಸಂಖ್ಯೆಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಹಪ್ಪಳ ಮಾರಾಟ ಮಾಡ್ಬೇಕಂದ್ರೆ ಮುನ್ನೆಲೆಗೆ ಬರಬೇಕು ನಾವೆಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು, ಈ ನಿಟ್ಟಿನಲ್ಲಿ ವೇದಿಕೆಗಳನ್ನ ಕಲ್ಪಿಸಿಕೊಡ್ಬೇಕು. ಹಾಗೆ ನಾನು ಹೇಳಿದೆ, ಯಾಕೆ ಒಂದು ಭಾರತದಲ್ಲಿ ಕೃಷಿ ವ್ಯವಸ್ಥೆ ಈ ರೀತಿ ಆಗಿದೆ ಅಂದ್ರೆ ಬಹಳ ಮಾರ್ಮಿಕವಾಗಿ ಹೇಳ್ತೀನಿ, ಕೆಲವರಾರು ಮಂದಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮೂಲದಲ್ಲಿ ಹಳ್ಳಿಗಳಲ್ಲಿ ವಾಸ್ತವವಾಗಿ ಏನಾಗ್ಬೇಕಿತ್ತು ಅಂದ್ರೆ ಉತ್ಪಾದನೆ ಆಗ್ಬೇಕಿತ್ತು, ಸಂಸ್ಕರಣೆ ಆಗ್ಬೇಕಿತ್ತು, ಮೌಲ್ಯವರ್ಧನೆ ಆಗ್ಬೇಕಿತ್ತು, ಪ್ಯಾಕಿಂಗು, ಬ್ರ್ಯಾಂಡಿಂಗು ಎಲ್ಲವೂ ಆಗಿ ಹಳ್ಳಿಯಿಂದ ಹೊರಗಡೆ ಹೋಗುವಾಗ ರಾಜಕಾರಣಿ ಆಗಿರ್ಬೋದು. 86ರಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದವನು ಯಾವ ಪೋಸ್ಟ್ ಕೂಡ ಬಾಕಿ ಇಲ್ಲ. ನನಗೆ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ. ಮಂಡಲ ಪಂಚಾಯತಿ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, PLA, ಜಿಲ್ಲಾ ಪಂಚಾಯತ್, ಮಿಲಿಕೆ 2 ಸಾರಿ MLA. ಆದ್ರೆ ರೈತ, ನಾನು ಪಕ್ಕ ರೈತ. ಈಗಲೂ ಕೂಡ ಎದ್ರೆ ನಾನು ತೋಟಕ್ಕೆ ಹೋಗ್ತೀನಿ, ಹೊಲಕ್ಕೆ ಹೋಗ್ತೀನಿ. ಇವತ್ತು ಜಿಲ್ಲೆಯಲ್ಲಿ ನಮ್ಮ ಅಧಿಕಾರಿ ಕರೆದು ಕೇಳಿದೆ, ಜಿಲ್ಲೆಯಲ್ಲಿ ಯಾರಪ್ಪ ರಾಗಿ ಜಾಸ್ತಿ ಬೆಳೆದಿರೋದು ಅಂತ. ಹೋದ ವರ್ಷ ನಾನು 320 ಮೂಟೆ ರಾಗಿ ಬೆಳೆದಿದ್ದೆ, ಈ ಸಾರಿ 300 ಮೂಟೆ ರಾಗಿ ಬೆಳೆದಿದ್ದೆ. ನಮ್ಮ ಅಧಿಕಾರಿ ಕೇಳಿದೆ ನಾನು. ನೆಲ್ಲು ಹೋದ ವರ್ಷ 120 ಮೂಟೆ ಬೆಳೆದಿದ್ದೆ, ಈ ಸಲ 150 ಮೂಟೆ ರಾಗಿ ಬೆಳೆದಿದ್ದೆ. ರಾಗಿ ನೆಲ್ಲು ರಾಗಿ 20 ಮೂಟೆ ಕಡಿಮೆ ಬೆಳೆದಿದ್ದೀನಿ ಈ ಸಾರಿ. ರಾಗಿ 30 ಮೂಟೆ ನೆಲ್ಲು ಜಾಸ್ತಿ ಬೆಳೆದಿದ್ದೀನಿ. ನಮ್ಮನೇಲಿ ಹಸು, ಎಮ್ಮೆ ಎಲ್ಲ ಕೂಡ ಇದೆ. ನಮ್ಮ ಶ್ರೀಮತಿಯವರು ನೋಡಬೇಕು, ಅವರು ಜಿಲ್ಲಾ ಮಂಡಲ ಪಂಚಾಯತ್ ಮೆಂಬರು, ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ರು ಸಹಿತ ಇವತ್ತು ಹಾಲು ಇಡಬೇಕು, ತೋಟಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು. ತಮ್ಗೆಲ್ಲ ಗೊತ್ತಿರೋದೆ ನಮ್ಮ ಮನೆಯವರು. ಆದ್ರೆ ಒಂದೇನಂದ್ರೆ, ನನಗೆ 62 ವರ್ಷ, ನಾನು ಕೂಡ ಏನೇನ್ ನೋಡಿದೀನಿ ಅಂತ ನೆನಪು ಮಾಡ್ಕೊಂತ ಇರ್ತೀನಿ ಅವಾಗ. ಬಾನೆ ಹಾಕಿದ್ವಿ, ಯಾತ್ರ ತೊಳೆದಿದ್ವಿ, ಕಪ್ಲೆ ಹಾಕಿದ್ವಿ, ಆಮೇಲೆ ಬಕೆಟ್ ಮಿಷನ್ ಹೊಡೆದಿದ್ವಿ ಅಲ್ವಾ, ಮರನೆಗಳು ಉತ್ತಿದ್ವಿ, ಕಬ್ಬಿಣಗಳು ಉತ್ತಿದ್ವಿ, ಮರ ಬಂಡಿ ಹೊಡೆದಿದ್ವಿ. ಟ್ರ್ಯಾಕ್ಟ್ರಿಗಳು ಆಮೇಲೆ ಬಂತು, ಟ್ರ್ಯಾಕ್ಟ್ರಿ ಗುಂಟಿ ಹಾಕಿದ್ವಿ, ಗದ್ದೆ ಗೆನ್ಮೆ ಜೋರಿದ್ವಿ, ಗದ್ದೆ ಮರ ಹೊಡೆದಿದ್ವಿ, ಮರನೆಗಳು ಉತ್ತಿದ್ವಿ, ಮತ್ತೆ ಕಬ್ಬಿಣಗಳು ಕೂಡ ಗೊತ್ತಿದ್ದೀವಿ. ಇವೆಲ್ಲ ಕೂಡ ನೋಡ್ಕೊಂಡ್ ಬಂದಿದ್ವಿ. ಆದ್ರೆ ಇವತ್ತು ಹೊಸ ಜನರೇಷನ್ ಏನಾಗಿದೆ ಅಂದ್ರೆ, ನಾವಲ್ಲಿ ಇದರಲ್ಲಿ ಇಟ್ಟು ತೋರಿಸ್ತಾ ಇದೀವಿ, ನೋಡಿಯಪ್ಪ ಇಂತಿಂತವೆಲ್ಲ ಇದು ಬಂತು. ನಮ್ಮ ಮೇಡಮ್ ಅವ್ರು ಕೇಳಿದಮ್ಮ, ನೀನ್ ನೋಡಿದ್ಯಾ ಅಂತ ಕೇಳಿದೆ. ಪಾಪ ಅಲ್ಲಿ ವಾಣಿಜ್ಯ ಮೇಳದ ಅಂಗವಾಗಿ ಏನು ಈ ಒಂದು ಮೇಳ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವ ವಿಷಯವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ, ಅಗ್ರಿಕಲ್ಚರ್ ಬಿಹೈಂಡ್ ಪ್ರೊಡಕ್ಷನ್ ಎಂಪವರಿಂಗ್ ಫಾರ್ಮರ್ಸ್ ಅಂತ. ನಮ್ಮ ರೈತರಿಗೆ ನಾವೇನು ಹೇಳ್ಕೊಡೋ ಅಗತ್ಯ ಇಲ್ಲ ಬೆಳೆ ಮಾಡುವಂಥದ್ದು. ಅದರಲ್ಲೂ ಕೂಡ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರೈತರು ಯಾವುದೇ ಹೊಸ ಟೆಕ್ನಾಲಜಿ ಬರಲಿ, ಅದು ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಯಾವುದೇ ಇರ್ಬೋದು, ಮೊದಲು ಯಾರಾದ್ರೂ ಅಳವಡಿಸ್ಕೊಳ್ತಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅದು ನಮ್ಮ ಅವಿಭಾಜ್ಯ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ನಮಗೆ ಕೃಷಿ ಮಾಡ ಹೇಳ್ಕೊಳ್ಳೋ ಅಗತ್ಯ ಇಲ್ಲ. ಆದರೆ ನಾವು ಬೆಳೆಯಂತ ಬೆಳೆಯ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಬಿತ್ತನೆ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ನಾವು ಬೆಳೆಯನ್ನ ಬೆಳಿಬೇಕು, ಎಷ್ಟು ಮಟ್ಟಿಗೆ ನಾವು ಅದಕ್ಕೆ ಗೊಬ್ಬರಗಳನ್ನ ಬಳಸಬೇಕು, ಎಷ್ಟು ಮಟ್ಟಿಗೆ ಕಿವಿನಾಶಗಳನ್ನ ಬಳಸಬೇಕಾ ಬೇಡವಾ, ಇದು ಬಳಸೋದ್ರಿಂದ ಏನು ಪರಿಣಾಮಗಳಾಗ್ತವೆ, ಮತ್ತು ನಾವು ಬೆಳೆಯನ್ನ ಹೆಚ್ಚು ಇಳುವರಿ ತೆಗೆದುಕೋಬೇಕಾದ್ರೆ ನಾವು ಯಾವ ರೀತಿ ಸರ್ಕಾರದಿಂದ, ಇಲಾಖೆಯಿಂದ ಅರಿವು ಮೂಡಿಸ್ತಾರೆ, ಅದನ್ನ ಯಾವ ರೀತಿ ನಾವು ತಿಳ್ಕೋಬೇಕು, ಮತ್ತೆ ನಾವು ಬೆಳೆದಂತ ಬೆಳೆಗೆ ಮಾರುಕಟ್ಟೆಯನ್ನ ಯಾವ ರೀತಿ ಮಾಡ್ಕೋಬೇಕು. ನಾವು ಬೆಳಿತೀವಿ, ಆದ್ರೆ ಮಾರುಕಟ್ಟೆ ಮಾಡೋದಿಲ್ಲ. ನಾವು ಬೆಳಿತೀವಿ ಹೇಳ್ತಿದ್ರು, ಆದರೂ ಕೂಡ ಇದೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಬಹುಶಃ ಇದಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ
ಜಿಲ್ಲೆಯ ಎಲ್ಲ ಭಾಗಗಳಿಂದ ನಮ್ಮ ರೈತರು ಬಂದಿದ್ದಾರೆ, ಅಂದ್ರೆ ನಮ್ಮ ಸಹೋದರರು ಬಂದಿದ್ದಾರೆ, ನಮ್ಮ ಅಕ್ಕ ತಂಗಿಯರು ಬಂದಿದ್ದಾರೆ. ಒಂದಷ್ಟು ಜಿಲ್ಲಾ ಸಚಿವರು ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ರು. ನಾನು ಈ ಒಂದು ಸಭೆಗೆ ಬರಬೇಕಾಗಿತ್ತು, ಆದರೆ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದ ಮೇರೆಗೆ ಅವರೊಂದಿಗೆನೆ ಹೋಗ್ಬೇಕಾಗಿರುವಂತ ಅನಿವಾರ್ಯತೆ ಇರೋದ್ರಿಂದ ನಾನು ಬರಕ್ ಆಗ್ತಾ ಇಲ್ಲ. ನನ್ನ ಅನುಪಸ್ಥಿತಿಯಲ್ಲಿ ಶಾಸಕರುಗಳು ಕೋಲಾರ, ಮಾಲೂರು ಮತ್ತು ನೀವು ಹೋಗ್ಬೇಕು, ಜಿಲ್ಲಾಧಿಕಾರಿಗಳು ಹೋಗ್ಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಸಲ್ಲಿಸ್ತಕ್ಕಂಥದಕ್ಕೆ ನಾವೆಲ್ಲ ಹೋಗ್ಬೇಕು ಅಂತ ಹೇಳಿದ್ರು. ಹಂಗಾಗಿ ನಾವೆಲ್ಲ ಕೂಡ ಇವತ್ತು ಬಂದಿದ್ದೀವಿ. ಆದರೆ ಬಹಳ ತಡ ಆಗಿದೆ. ದಯವಿಟ್ಟು ತಡ ಆಗಿದ್ರಿಂದ ಮೊದಲಿಗೆ ನಿಮ್ಮೆಲ್ಲರನ್ನು ಕೂಡ ನಾನು ಕ್ಷಮೆ ಯಾಚಿಸ್ತೀನಿ. ಇವತ್ತು ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಸಾವಯವ ಮೇಳದ ಅಂಗವಾಗಿ ಇಡೀ ನಮ್ಮ ಜಿಲ್ಲೆಯ ರೈತರಿಗೆ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತವೆ, ಅದು ಯಂತ್ರೋಪಕರಣಗಳು, ಅದು ಚಾಪ್ ಕಟ್ ತಪ್ಪಾಯ್ತು ಅದು ಚೆನ್ನಾಗಿದ್ದೀರಾ? ಅದಕ್ಕೆ ಮನೇಲಿ 2 ವರ್ಷ 3 ವರ್ಷ ನರ್ಸರಿ ಮಗು ಕೇಳಿ ಮಗಿದ್ರೆ ರಿಕ್ವೆಸ್ಟ್ ಬೇಸಿಕ್ ಸ್ಲಿಪ್ಪಿಂಗ್ ಪ್ಲಾನಿಂಗ್ ಜಿಗ್ಜಾಗಲ್ಲ ಬರ್ತದೆ. ಓಕೆ, ಅದ್ರ ಬೇಕಿದ್ರೆ ಬರ್ತದೆ, ಇಲ್ಲ ಸ್ಮಾಲ್ ಬರ್ತದೆ. ಗುಲ್ಕನ್ ಜೀರಿಗೆ ಇದೆ ನೋಡಿ. Hussein and Rand Akrama. ಒಟ್ಟಿದ್ದ ತಿನ್ನೋಕೆ ಜಪಕ್ತನ ಮಾಡಬಾರ್ದು. ಸಿರಿಧಾನ್ಯ ಟೇಸ್ಟ್ ನೋಡ್ರಿ ಫಸ್ಟ್ ನಂಬರ್ಗೆ ಬರೀ ಭಕ್ತರಿಗೆ ರಾಗಿ ಬೋಟಿದೆ ಟೇಸ್ಟ್ ಮಾಡಿ, ಟ್ರೈ ಮಾಡಿ. ರಾಗಿಯಿಂದ ಮಾಡಿರೋದು ಟೇಸ್ಟ್ ಮಾಡಿ, ಸಿರಿಧಾನ್ಯ ಟೇಸ್ಟ್.
ತೊಳಿ ಮೇಡಮ್ ಜಿ ಹೊಟ್ಟಿದ ತಿನ್ನಕ ಜಿಪುಣತನ ಮಾಡಬಾರ್ದು. ಒಂದೊಂದರಿ ಒಬ್ಬೊಬ್ರಿಗೆ ಒಂದೊಂದ ಬುಟ್ಟಿ ಕೊಡಂಗಿಲ್ಲ. ಬರೀ ಮತ್ತವರಿಗೆ ರಾಗಿದ ಅಕ್ಕಿ ತಿಂದವ ಹಕ್ಕಿಯಾದ, ರಾಗಿ ತಿಂದವ ಗಟ್ಟಿಯಾದ. ರಾಗಿ ತಿಂದವರೇ ಪುಣ್ಯವಂತರು, ರಾಗಿ ತಿಂದವರೇ ಆರೋಗ್ಯವಂತರು. ಇವ್ರ ಬಚ್ಚಿ ಬರೀ ಅಕ್ಕಿ ತಿನ್ನೋದು ತಿಳುವಳಿಕೆ ಕೊಡಬೇಕಾಗ್ತದೆ. ನೀವು ಬರೀ ಗೌರ್ಮೆಂಟ್ ಗೊಬ್ಬರ ಹೆಚ್ಚಿಗೆ ಹಾಕ್ಸೋದು, ಔಷಧಿ ಹೊಡಿಸೋದು ಇದೇ ಹೇಳೋದಕ್ಕಿಂತಲೂ ಸಿರಿಧಾನ್ಯ ಇಳುವರಿ ಬರೋದಕ್ಕೆ ಏನೇನನ್ನ ಬಳಸ್ಕೋಬೇಕಾಗ್ತದೆ, ಯಾವ ಟೈಮಲ್ಲಿ ಏನೇನು ಮಾಡಬೇಕಾಗ್ತದೆ ಅನ್ನೋದನ್ನು ಕೂಡ ನಾವು ರೈತರಿಗೆ ತಿಳುವಳಿಕೆ ಕೊಟ್ರೆ ನಿಜವಾಗ್ಲೂ ತುಂಬಾ ಆಸಕ್ತಿಯಿಂದ ಇವನ್ನ ಮುಂದುವರಿಸ್ತಾರೆ. ಅದರಿಂದ ತುಂಬಾ ಟೈಮ್ ತಗೊಬಹುದು ಬದಲಾವಣೆ ಮಾಡೋದಕ್ಕೆ, ಆದ್ರೂ ಸಹಿತ ಅವಶ್ಯಕತೆ ಇದೆ. ಈ ಸಿರಿಧಾನ್ಯಗಳನ್ನ ನಮ್ಮ ಜೊತೆ ಕೊಡುವಂತ ಒಂದು ಕೆಲಸ ಯಾರ ಕೈಲಾಗ್ತದೆ ಅಂದ್ರೆ ರೈತರ ಕಡೆಯಿಂದ ಮಾತ್ರ ಸಾಧ್ಯ. ಅದರಿಂದ ನಾವೆಲ್ಲರೂ ಕೂಡ ಈ ಸಿರಿಧಾನ್ಯಗಳನ್ನ ಹೆಚ್ಚಿಗೆ ಬೆಳೆಯುವಂತದ್ದು ಆಗ್ಬೇಕು ಅಂತೇಳಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ, ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಲೇಟ್ ಆಯ್ತು ಕಾರ್ಯಕ್ರಮಗಳು, ಜಿಲ್ಲಾ ಮಂತ್ರಿಗಳು ಕೊಟ್ಟಿರುವಂತ ಟೈಮು ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ. ಅದರಿಂದ ನಾನು ರೈತರಲ್ಲಿ ಕ್ಷಮೆ ಕೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇದು ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ MLC ಆದಂಥ ಅನಿಲಣ್ಣ ಅವರಿದ್ದಾರೆ, ಮಾಲೂರು ಶಾಸಕರು, ನಮ್ಮ ಕೋಮಲ್ ನಿರ್ದೇಶಕರು KY ನಂಜೇಗೌಡರು ಇದ್ದಾರೆ, ನಿರ್ದೇಶಕರು, ಆಮೇಲೆ ಅಧ್ಯಕ್ಷರು ಅವರೇ, 3 ಟರ್ಮಿಂದ ಅಧ್ಯಕ್ಷರು ಅವರೇ, ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಈ ಕೃಷಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಹುಡುಗರು ನಾಗರಾಜಣ್ಣ ಅವರು ಯಾವಾಗಲೂ ಇದ್ರ ಬಗ್ಗೆ ಕೃಷಿ 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 ಅನ್ಕೊಂಡೇ ಇರ್ತಾರೆ, ಖುಷಿಯಾಗಿ ಇರ್ತಾರೆ ಅವರು. ಅವರು ಬಂದಿದ್ದ ಅವ್ರಿಗೂ ಧನ್ಯವಾದಗಳು. ಅದೇ ನಮ್ಮ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿ ಎಲ್ಲ ಅಧಿಕಾರಿಗಳಿಗೂ ನಮಗೆ ಒಳ್ಳೆ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳು ಬಂದು ಅವ್ರಿಗೂ ನನ್ನ ಧನ್ಯವಾದಗಳು. ಅದೇ ರೀತಿ ಈಗ ತಾನೇ ಮಾತಾಡಿದ್ರು ಮೇಡಮ್ ಅವರು ಮಾತಾಡಿ ನಂಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಮೇಡಮ್ ಅವ್ರು ಮಾತಾಡಿದ್ ನೋಡಿ ಖುಷಿ ಆಯ್ತು. ಸರ್ ಈ ಕಡೆ ಬಣ ಓ ಸರ್ ಆರಾಮ ಬಣ ಹಾಕ್ಬಿಡೋ ಬೇಗ ಅಲ್ಲಿ. ತಪ್ಪಾಯ್ತು ಅದು ಮಾಡಿದಾಗ ಚೆನ್ನಾಗಿದ್ದೀರಾ? ಅದಕ್ಕೆ ಮನೇಲಿ 2 ವರ್ಷ 3 ವರ್ಷ ನರ್ಸರಿ ಮಗು LKG ಮಗುದ್ರೆ ರಿಕ್ಲೋಸ್ ಬೇಸಿಕ್ ಸ್ಲಿಪ್ಪಿಂಗ್ ನೇಮ್ ಸ್ಟ್ಯಾಂಡಿಂಗ್ ಜಿಗ್ಜಾಗೆಲ್ಲ ಬರ್ತದೆ. ಓಕೆ, ಅದ್ರ ಬಿಗ್ ಲೆಟರ್ ಬರುತ್ತೆ, ಇದು ಸ್ಮಾಲ್ ಲೆಟರ್ ಬರುತ್ತೆ. ಗುಲ್ಕನ್ ಜೀರಿಗೆ ಇದೆ ನೋಡಿ. ಪಾಪ
size.